ನಮಸ್ಕಾರ ವೀಕ್ಷಕರೇ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ನಾವು ಬಂದಿದ್ದೇವೆ. ಮತ್ತೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಸಂದೇಶ್ ಕುಮಾರ್ ಅವರಿದ್ದಾರೆ ನಮ್ಮ ಜೊತೆ. ನಮಸ್ಕಾರ ಸರ್. ನಮಸ್ಕಾರ. ಈಗಾಗಲೇ ನಾವು ತಿಳಿದಿರೋ ಹಾಗೆ ಈಗ ಏಪ್ರಿಲ್ 19ರಂದು ಮೊದಲ ಹಂತದ ಲೋಕಸಭೆ ಚುನಾವಣೆಯು ಆರಂಭಗೊಂಡಲಿದ್ದು 105 ಸೀಟ್ಸ್ಗಳಿಗೆ ಎಲೆಕ್ಷನ್ ನಡೆಯಲಿದೆ. ಅದರಲ್ಲೂ ಬಹಳ ಹೈಲೈಟಿಂಗ್ ಆಗ್ತಾ ಇರೋದಂತೂ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು. 39ಕ್ಕೂ 39 ಸೀಟ್ಸ್ಗಳು ಅಲ್ಲಿ ನಡೆಯಲಿದೆ. ಅಲ್ಲಂತೂ ಬಹಳ ಕೀ ಕಾನ್ಸ್ಟಿಟ್ಯೂಯೆನ್ಸೀಸ್ ಮತ್ತು VIP ಸೀಟ್ಸ್ ತುಂಬಾ ಇದೆ. ಬಹಳ ಕುತೂಹಲಕಾರಿಯಾದಂಥದ್ದು ಕೂಡ ಬಿಜೆಪಿಗೆ ತಮಿಳುನಾಡು ಈ ಬಾರಿ. ಇದನ್ನ ಮುಂದುವರ್ಸೋಣ. ಎಸ್ ಸರ್, ಏನಂತೀರಾ ಸರ್ ಇದರ ಬಗ್ಗೆ? ನೋಡಿ, ನಾವು ಮೊದಲಿಂದನೂ ಚುನಾವಣೆ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಈಗ ಬರುತ್ತೆ ನಾಳೆ ಬರುತ್ತೆ ಅಂತ ಬಂದೇ ಬಿಡುತ್ತೆ. ಹೌದು ಸರ್. 19ನೇ ತಾರೀಕೆ ಎಲೆಕ್ಷನ್ ಇದೆ ಅಲ್ವಾ? ಈ 19ನೇ ತಾರೀಕು ಒಟ್ಟು 21 ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. 21 ರಾಜ್ಯಗಳು, ಒಟ್ಟು 102 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸೀಸ್, ಲೋಕಸಭಾ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಯುತ್ತದೆ. ಇದರಲ್ಲಿ 39+1 ತಮಿಳುನಾಡು ಕನ್ಸಿಡರ್ ಮಾಡಿದ್ರೆ ನಾವು ಯಾವಾಗ್ಲೂ 39+1 ಅಂತಾನೆ ಕನ್ಸಿಡರ್ ಮಾಡೋದು. 39 ತಮಿಳುನಾಡು ಒಳಗಡೆ ಒಂದು UT ಆಗಿರುವಂತ ಪಾಂಡಿಚೇರಿ, ಆಯ್ತಾ, ಅದು 40. ಅದು ಬಿಟ್ರೆ ನೆಕ್ಸ್ಟ್ ರಾಜಸ್ಥಾನದ 12 ಕ್ಷೇತ್ರ, ಆಯ್ತಾ, ರಾಜಸ್ಥಾನದ 12 ಕ್ಷೇತ್ರಗಳು, UP ನಲ್ಲಿ 8 ಕ್ಷೇತ್ರಗಳು, ಮಧ್ಯಪ್ರದೇಶನಲ್ಲಿ 6 ಕ್ಷೇತ್ರಗಳು, ಆಮೇಲೆ ಇಡೀ ಸ್ಟೇಟ್ ಆಫ್ ಉತ್ತರಾಖಂಡ್ ಗೋಯಿಂಗ್ ಫಾರ್ ಎಲೆಕ್ಷನ್, ಮಹಾರಾಷ್ಟ್ರದ 5 ಕ್ಷೇತ್ರ, ಅಸ್ಸಾಂನ 5 ಕ್ಷೇತ್ರ, ಬಿಹಾರ್ನ 4 ಕ್ಷೇತ್ರಗಳು, ವೆಸ್ಟ್ ಬೆಂಗಾಳಲ್ಲಿ 3, ಆಂಧ್ರ ಪ್ರದೇಶ ಅರುಣಾಚಲ್ ಪ್ರದೇಶನಲ್ಲಿ 2, ಮೇಘಾಲಯದಲ್ಲಿ 2, ಮಣಿಪುರದಲ್ಲಿ 2, ಅಂಡಮಾನ್ ಮತ್ತೆ ನಿಕೋಬಾರ್ UT, ಆ UT ನಲ್ಲಿ 1, ಛತ್ತೀಸ್ಗಢ 1, ಜಮ್ಮು ಕಾಶ್ಮೀರ್ 1, ಉಧಂಪುರ್ ನಡೀತಾ ಇದೆ ಅಲ್ಲಿ ಜಮ್ಮು ಕಾಶ್ಮೀರ್, ಲಕ್ಷದ್ವೀಪ 1, ಮಿಜೋರಾಂ 1, ನಾಗಾಲ್ಯಾಂಡ್ 1, ಸಿಕ್ಕಿಂ 1, ತ್ರಿಪುರಾ 1. ಆಲ್ಮೋಸ್ಟ್ ಹಲವಾರು ರಾಜ್ಯಗಳಲ್ಲಿ ಲೋಕಸಭಾ ಎಲೆಕ್ಷನ್ ಮುಗ್ದೋಗುತ್ತೆ. ತಮಿಳುನಾಡು ಫುಲ್ ಮುಗ್ದೋಯ್ತು, ಪಾಂಡಿಚೇರಿ ಮುಗ್ದೋಯ್ತು, ನಾಗಾಲ್ಯಾಂಡ್ ಮುಗ್ದೋಯ್ತು, ಅರುಣಾಚಲ್ ಪ್ರದೇಶ ಮುಗ್ದೋಯ್ತು, ಸಿಕ್ಕಿಂ, ಮಣಿಪುರ, ಮೇಘಾಲಯ, ಮಣಿಪುರದಲ್ಲಿ 2 ಫೇಸನ್ ನಲ್ಲಿ ಆಲ್ಮೋಸ್ಟ್ ಕೆಲವು ರಾಜ್ಯಗಳಲ್ಲಿ ಮುಗ್ದೇ ಹೋಗ್ಬಿಡುತ್ತೆ ಲೋಕಸಭಾ ಎಲೆಕ್ಷನ್. ಪ್ರಚಾರಕ್ಕೆ ಆ ಕಡೆ ಹೋಗುವಾಗೆ ಇರೋದಿಲ್ಲ, ಆಯ್ತಾ. ನೋಡಿ, ಇದನ್ನ ಫಸ್ಟ್ ಆಫ್ ಆಲ್ ನಾವು ರೀಜನ್ ವೈಸ್ ತಗೊಳ್ಬೇಕಾಗಿದೆ. ಫಸ್ಟ್ ನಾವು ತಮಿಳ್ನಾಡನ್ನೇ ಕನ್ಸಿಡರ್ ಮಾಡೋಣ, ಯಾಕೆಂದ್ರೆ 40 ಕಾನ್ಸ್ಟಿಟ್ಯೂನ್ಸಿ 102ರಲ್ಲಿ ತಮಿಳ್ನಾಡಲ್ಲೇ ಹೋಗೋದು, ಆಯ್ತಾ. ಹಾಗಾಗಿ ಹೌದು, ಲಾಸ್ಟ್ 2019 ನೀವು ನೋಡೋದಾದ್ರೆ ತಮಿಳ್ನಾಡು ಪ್ಲಸ್ ಒಂದು ಪಾಂಡಿಚೇರಿ ಸೇರಿ ಆಲ್ಮೋಸ್ಟ್ ಸ್ವೀಪ್. ಅದು ಆಲ್ಮೋಸ್ಟ್ ಸ್ವೀಪ್. ಒಂದು ಸ್ಥಾನ ಮಾತ್ರ ತೇಣಿ ಒಂದು ಮಾತ್ರ AIDMK ಗೆದ್ದಿದ್ದು. ಅದು ಮಾಜಿ ಮುಖ್ಯಮಂತ್ರಿ OPS ಅಂತ ಕರೀತಾರಲ್ಲ, ಪನ್ನೀರ್ ಸೆಲ್ವಂ, ಅವನ ಮಗ ರವೀಂದ್ರನಾಥ್, ಅವನೊಬ್ನೇ ಗೆದ್ದಿದ್ದು. ಅದು ಬಿಟ್ರೆ ಮಿಕ್ದವ್ರು ಆಲ್ಮೋಸ್ಟ್ ಸ್ವೀಪ್ ಮಾಡ್ಬಿಟ್ಟಿದ್ರು. ಯಾಕೆಂದ್ರೆ ಆಗ ಆಂಟಿ ಮೋದಿ, ಅವಾಗ ರೂಲಿಂಗ್ ಗವರ್ಮೆಂಟ್ AIDMK, ಆಂಟಿ AIDMK, ಆಂಟಿ ಇನ್ಕಂಬೆನ್ಸಿ. ಈ ಕಾರಣದಿಂದ ಅದೆಲ್ಲ ಬೆನಿಫಿಟ್ ಆಯ್ತು ಕಾಂಗ್ರೆಸ್ ಪ್ಲಸ್ DMKಗೆ. ಈ ಸಾರಿ ಏನಾಗಿದೆ ಟ್ರೆಂಡು ಅನ್ನೋದನ್ನ ನೋಡೋದಾದ್ರೆ ಕಂಪ್ಲೀಟ್ ಟಿಲ್ಟ್ ಏನಿಲ್ಲ ಈ ಸಾರಿ, ತಿಳಿತಿಲ್ಲ. ಕಂಪ್ಲೀಟ್ ಟಿಲ್ಟ್ ಅಂತ ಏನಿಲ್ಲ. DMK ಏನಿದೆಯೋ ಅದಕ್ಕೆ ಸ್ವಲ್ಪ ಫೇವರ್ ಆಗಿ ಅದರೇ ಆದ ವೋಟ್ಸ್ ಇದೆ. ಬಟ್ ತುಂಬಾ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ಗ್ರೋತ್ ಆಗುತ್ತೆ. ಸ್ಪೆಷಲಿ ತಮಿಳ್ನಾಡಲ್ಲೂ ರೀಜನಲ್ ವೈಸ್ ತಗೊಂಡು ಕೊಂಗುನಾಡು, ತೆನ್ ತಮಿಳ್ನಾಡು ಅಂದ್ರೆ ಅಂದ್ರೆ ಸೌತ್ ಅಂತ ತಮಿಳ್ನಾಡು, ಸೌತ್ ತಮಿಳ್ನಾಡು, ಡೆಲ್ಟಾ ಬೆಲ್ಟ್ ಮತ್ತೆ ಚೆನ್ನೈ ಸೈಡ್, ಇವು 4 ರೀಜನ್ ವೈಸ್ ತಗೊಳ್ಳಿ. DMK ಸ್ಟ್ರಾಂಗ್ ಹೋಲ್ಡ್ ಚೆನ್ನೈ ಮತ್ತೆ ಸುತ್ತಮುತ್ತ ಎಲ್ಲ ಅವ್ರದ್ದು ತುಂಬಾ ಸ್ಟ್ರಾಂಗ್ ಹೋಲ್ಡ್ ಚೆನ್ನೈ ಮತ್ತೆ ಡೆಲ್ಟಾ ಬೆಲ್ಟ್. ಸೌತ್ ತಮಿಳ್ನಾಡಲ್ಲಿ DMK ಸ್ವಲ್ಪ ಯಾವಾಗ್ಲೂ ಕಷ್ಟಪಡುತ್ತೆ ಗೆಲ್ಲೋದಕ್ಕೆ. ಇನ್ ವೆಸ್ಟರ್ನ್ ಸೈಡ್ ಕೊಂಗು ಏನಿದೆಯೋ ಅದು AIDMK ಸ್ಟ್ರಾಂಗ್ ಹೋಲ್ಡ್. ಯೂಶಲಿ ಹೇಳ್ಬೇಕಂದ್ರೆ ಸೌತ್ ಮತ್ತೆ ವೆಸ್ಟ್ AIDMK ಸ್ಟ್ರಾಂಗ್ ಹೋಲ್ಡ್, ತಿಳಿತಲ್ಲ. ಆದ್ರೆ ಈ ಸಾರಿ ಏನಾಗಿದೆ ಅಂತಂದ್ರೆ ಈ ತಮಿಳ್ನಾಡಲ್ಲಿ ಯಾರನ್ನೇ ಕೇಳಿದ್ರು ಒಂದೊಂದು ರೀತಿ ಒಂದೊಂದು ಅಭಿಪ್ರಾಯ ಬರೋದು ಸಹಜನೇ. ಚೆನ್ನೈ ಮತ್ತೆ ಕಾವೇರಿ ಡೆಲ್ಟಾ ರೀಜನ್, ತಿರುಚಿ, ತಂಜಾವೂರು, ಪೆರಂಬಲೂರು ಈ ಕಡೆ ಹೋಗ್ತು ಅಂದ್ರೆ ನಾಗಪಟ್ಟಣಂ, ಚಿದಂಬರಂ ಈ ಕಡೆ DMK ಅಲೆ ಇದೆ, DMK ಫೇವರ್. ಮತ್ತೆ ಚೆನ್ನೈಯ ಬೆಲ್ಟ್ ಅವ್ರದೇ ಆಗಿರೋದ್ರಿಂದ ಅವ್ರದ್ದು ಸ್ವಲ್ಪ ಅಲೆ ಜಾಸ್ತಿ ಇದೆ. ಸೌತ್ ಮತ್ತೆ ವೆಸ್ಟ್ ಬಂತು ಅಂದ್ರೆ ಅಲ್ಲಿ ಸ್ವಲ್ಪ ವೇರಿಯೇಟೀಸ್ ಆಫ್ ಒಪಿನಿಯನ್ ನೀವು ನೋಡಬಹುದು.
ಆಯ್ತಾ. ಇಲ್ಲಿ ಏನು ಅಂದ್ರೆ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಮೊದಲನೇದಾಗಿ ಬಿಜೆಪಿ ಗೆಲ್ಲುತ್ತೋ ಇಲ್ವೋ, ಅದು ಗೆಲ್ಲುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಅದು ಅವ್ರ ವೋಟ್ ಶೇರ್ ಮಾತ್ರ ಡಬಲ್ ಡಿಜಿಟ್ಸ್. ಲಾಸ್ಟ್ ಟೈಮ್ 3-3.5% ಇದು ವೋಟ್ ಶೇರು. ಈ ಸರಿ ಎಷ್ಟು? ಆಲ್ಮೋಸ್ಟ್ ಅಲ್ಲಿ 15% ಎಬೋ ಅವ್ರ ವೋಟ್ ಶೇರ್ ಬರುತ್ತೆ. ಆಯ್ತಾ. ಇಟ್ಸ್ ಏನೋ ಒಂದ್ ರೀತಿಯ ಗೆಲುವು ಅವ್ರಿಗೆ ವೋಟ್ ಶೇರ್ ಜಾಸ್ತಿ ಆಯ್ತು ಅಂದ್ರೆ. ಯಾರು ವೋಟ್ಸ್ ತಗೊಳುತ್ತೆ ಅನ್ನೋದು ಮುಖ್ಯವಾಗಿ AIDMK ವೋಟ್ಸ್ ತಗೊಳುತ್ತೆ. DMK ಅದರ್ ವೋಟ್ಸು, ಕಾಂಗ್ರೆಸ್ ಅದರ್ ವೋಟ್ಸು, ಸ್ಮಾಲ್ ಪಾರ್ಟೀಸ್ ಏನಿದೆಯೋ ಅವುಗಳ ಅದರ್ ವೋಟ್ಸ್ ಗಳನ್ನ ತಗೊಳುತ್ತೆ. ಬಟ್ ಬಿಜೆಪಿ ಯಾರ ವೋಟ್ಸ್ ನ ಹಂಟ್ ಮಾಡುತ್ತೆ ಅನ್ನೋದು ಮುಖ್ಯವಾಗಿದೆ. ತಿಳಿತಲ್ಲ. ಇದು ಈ ತರ ಇದೆ. ಬಟ್ ಮುಖ್ಯವಾಗಿ ತಮಿಳುನಾಡಲ್ಲಿ ನಾವು ಗಮನಿಸಬೇಕಾಗಿರೋ ಕೆಲವು ಕೀ ಕಾನ್ಸ್ಟಿಟ್ಯೂನ್ಸಿಗಳು ಅಂತಂದ್ರೆ, ಮೊದಲನೇದಾಗಿ ಎಲ್ಲೇ ಹೋದ್ರು ತಮಿಳುನಾಡಲ್ಲಿ ಮಾತಾಡ್ತಿರೋದು ಅಷ್ಟೇ, ಕೊಯಮತ್ತೂರಲ್ಲಿ ಯಾರು ಗೆಲ್ತಾರೆ ಅಂತ. ಅಣ್ಣಾಮಲೈ ಅವರ ಆಯ್ತಾ. ಒಂದು ಆ, ಪ್ರೆಸೆನ್ಸ್ ಇರೋದ್ರಿಂದ ಹೌದು. ಅಲ್ಲಿ ಮೂರೂ ಪಕ್ಷನೂ ಸ್ಟ್ರಾಂಗ್ ಇದೆ. DMKನೂ ಸ್ಟ್ರಾಂಗ್ ಇದೆ, ಬಿಜೆಪಿನೂ ಸ್ಟ್ರಾಂಗ್ ಇದೆ, ಮತ್ತೆ AIDMKನೂ ಸ್ಟ್ರಾಂಗ್ ಇದೆ. ಹೋದ್ ಬಾರಿ ಕಮ್ಯುನಿಸ್ಟ್ ಗೆದ್ದಿದ್ರಲ್ಲ ಅಲ್ಲಿ. ಹೋದ್ ಸರಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಗೆದ್ದಿದ್ರು. ಈ ಸರಿ ಏನಾಗಿದೆ ಅಂದ್ರೆ ಅಲ್ಲಿರೋ ಎಲ್ಲಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ AIDMK ಎಲ್ಲಾ ಕಡೆನೂ ಗೆದ್ದಿದೆ. ಪ್ಲಸ್ ಒಂದ್ ಮಾತ್ರ ಬಿಜೆಪಿ ಗೆದ್ದಿದೆ. ಅವಾಗ AIDMK ಮತ್ತೆ ಬಿಜೆಪಿ ಅಲಯನ್ಸ್ ನಲ್ಲಿ ಇತ್ತು. ಹಾಗಾಗಿ ಅವ್ರು ಒಂದ್ಸಾರಿ ಗೆದ್ದಿದ್ರು. ಈ ಸಾರಿ ಏನಾಗ್ಬೋದು ಅಂದ್ರೆ 99ರಲ್ಲಿ ಬಿಜೆಪಿ ಗೆದ್ದಿತ್ತು. 98 ಮತ್ತೆ 99 ಎರಡೂ ಸಾರಿನೂ ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಗಿದ್ದರಿಂದ ಅದ್ವಾನಿ ರ್ಯಾಲಿಗೆ ಮುಂಚೆ ಬಿಜೆಪಿ ಗೆದ್ದಿತ್ತು. CP ರಾಧಾಕೃಷ್ಣನ್ ಅಂತ ಅವ್ರು ಇವಾಗ ಜಾರ್ಖಂಡ್ಗೆ ಗವರ್ನರ್ ಆಗಿ ಹೋಗಿದ್ದಾರೆ. ನೆಕ್ಸ್ಟ್ ಅಲ್ಲಿ ಈಗೇನು ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಅಣ್ಣಾಮಲೈ ಇಟ್ಟಿದ್ದಾರೋ, ಅಣ್ಣಾಮಲೈನ ಕಂಟೆಸ್ಟ್ ಮಾಡಕ್ಕೆ ಹೇಳಿದಾರೋ, ಕಂಟೆಸ್ಟ್ ನಡೀತಾ ಇದೆ. ಬಟ್ ಇದು ಟ್ರಯಾಂಗ್ಯುಲರ್ ಬ್ಯಾಟಲ್. ಅಂದ್ರೆ ಈಗ ಎಲ್ಲಾರ್ಗೂ ಇದೊಂದು ಸಹಜ ಸರ್. ಈಗ ಒಬ್ಬ ಇನ್ಕಂಬೆಂಟ್ MP ಒಬ್ಬ ಕಮ್ಯುನಿಸ್ಟ್ ಆಗಿರೋದ್ರಿಂದ ಏನ್ ಬಿಜೆಪಿ ಗೆಲ್ಬೋದಾ? ಲೆಫ್ಟ್ ಟು ರೈಟ್ ಒಂದು ಅಲ್ಲಿ ಕಮ್ಯುನಿಸ್ಟ್ MPನೇ ಇನ್ನೊಂದ್ಸರಿ ಕಂಟೆಸ್ಟ್ ಮಾಡಕ್ಕೆ ಬಿಟ್ಟಿದ್ರೆ ಖಂಡಿತವಾಗ್ಲೂ ಬಿಜೆಪಿ ಗೆಲ್ತಿತ್ತು. ಬಟ್ ಆ ಸೀಟ್ ನ DMK ತಗೊಂಡಿದೆ, ಓವರ್ಟೇಕ್ ಮಾಡಿದೆ. ಕೊಯಮತ್ತೂರ್ ಸೀಟ್ ಬದಲಾಗಿ ಕಮ್ಯುನಿಸ್ಟ್ಗೆ ದಿಂಡಿಗಲ್ ಸೀಟ್ ಕೊಟ್ಟಿದ್ದಾರೆ. ಸೀಟ್ ಎಕ್ಸ್ಚೇಂಜ್ ಆಗಿದೆ. ಅವ್ರಿಗೆ ಗೊತ್ತು DMK MP ನಮ್ಮ ಕಮ್ಯುನಿಸ್ಟ್ MP ಮೇಲೆ ಬಹಳ ಆಂಟಿ ಇನ್ಕಂಬೆನ್ಸಿ ಇದೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಚೇಂಜ್ ಮಾಡಿದ್ದಾರೆ ಸೀಟ್ಗಳನ್ನ. ಅವರು DMKನೇ ತಗೊಂಡಿದ್ದಾರೆ. DMK ಕಂಟೆಸ್ಟ್ ಮಾಡ್ತಿರೋದು ಅಲ್ಲಿ ಒಬ್ಬ ಮಾಜಿ ಮೇಯರು, ಕೊಯಮತ್ತೂರ್ ಮಾಜಿ ಮೇಯರು DMK ಕ್ಯಾಂಡಿಡೇಟ್. ತಿಳಿತಲ್ಲ. ಪ್ಲಸ್ AIDMKಗೂ ಒಬ್ಬ ಯಂಗ್ಸ್ಟರ್. ಮತ್ ಬಿಜೆಪಿಯಿಂದ ಅಣ್ಣಾಮಲೈ ಯಾಕೆ ಫೇಮಸ್ ಅಂದ್ರೆ ಕರ್ನಾಟಕದವ್ರಿಗೆ ಸ್ವಲ್ಪ ಫೋಕಸ್ ಇದೆ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು SP ಆಗಿದ್ದರು, ಉಡುಪಿ SP ಆಗಿದ್ರು, ಕಾರ್ಕಳದಿಂದ ಶುರು ಮಾಡಿದ್ದವರು. ಹಾಗಾಗಿ ನಮ್ಮ ಕರ್ನಾಟಕದವ್ರಿಗೆ ಅಲ್ಲಿ ಏನ್ ನಡೆಯುತ್ತೆ ಅನ್ನೋ ಸಹಜ ಕುತೂಹಲ ಇದ್ದೇ ಇರುತ್ತೆ. ಮತ್ತೆ ನ್ಯಾಷನಲ್ ನೆರೇಟಿವ್ಸ್ ನಲ್ಲೂ ತಗೊಂಡ್ರು ಅದೇ ಇದೆ, ಆ ತರ ಕುತೂಹಲಗಳು ಇದೆ. ರೀತಿ ಲೀಡರ್ ಆಗಿ ಬೆಳೀತಿದ್ದಾರೆ. ಹೌದು, ಬೆಳೀತಿದ್ರ ಜೊತೆಗೆ ಎಷ್ಟೋ ಕಡೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತಾನು ಹೇಳ್ತಿದ್ದಾರೆ ನೋಡಿ. ಆಯ್ತಾ. ಅದು ತುಂಬಾ ಲಾಂಗ್ ವೇ. ಅದು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅದು ಆಗ್ತಾರೋ ಬಿಡ್ತಾರೋ. ಆಯ್ತಾ. ಟ್ರ್ಯಾಕ್ ನಲ್ಲಿ ನೋಡಂಗಿದ್ರೆ ಯೋಗಿನೂ ಇದ್ದಾರೆ. ಅದೆಲ್ಲ ಮುಂದೆ ಬಿಟ್ಟಿದ್ದು. ಸದ್ಯಕ್ಕೆ ಅಲ್ಲಿ ನಡೀತಾ ಇರೋದು ಟ್ರಯಾಂಗ್ಯುಲರ್ ಕಂಟೆಸ್ಟ್. ನೋಡಿ, ಬೈಪೋಲಾರ್ ಕಂಟೆಸ್ಟ್ ಎಲ್ಲಿ ನಡೆಯುತ್ತೋ ಅಲ್ಲಿ ಗೆಲ್ಲಬೇಕು ಅಂದ್ರೆ 50%ಗೂ ಹೆಚ್ಚು ವೋಟ್ ಶೇರ್ ತಗೋಬೇಕು. ಟ್ರಯಾಂಗ್ಯುಲರ್ ಕಂಟೆಸ್ಟ್ ಎಲ್ಲಿ ನಡೆಯುತ್ತೋ ಅಲ್ಲಿ ಮಿನಿಮಮ್ 40, ತಪ್ಪಿದ್ರೆ 35 ಕ್ರಾಶ್ ಓವರ್ ಆಗ್ತು ಅಂದ್ರೆ ಸ್ವಲ್ಪ ಎಡ್ಜ್ ಸಿಗುತ್ತೆ ಅಂತ ಅರ್ಥ. 40-35 ಈ ರೇಂಜ್ ಅಲ್ಲಿ ವೋಟ್ ಶೇರ್ ನೀವು ತಗೊಂಡ್ರೆ ಅದು ಟ್ರಯಾಂಗ್ಯುಲರ್ ಕಂಟೆಸ್ಟ್ ನಲ್ಲಿ ವಿನ್ನೆಬಲ್ ಮಾರ್ಜಿನ್ ಅದು. ನೆಕ್ಸ್ಟ್, ಒಂದ್ ವೇಳೆ 4 ಕ್ವಾಡ್ರಿಲ್ಯಾಟ್ರಲ್ ಏನಾದ್ರು ನಡೀತಾ ಇದ್ರೆ, ಕ್ವಾಡ್ರಿಲ್ಯಾಟ್ರಲ್ ಫೈಟ್ ಏನಾದ್ರು ನಡೀತಾ ಇದ್ರೆ 4 ಕಾರ್ನರ್ ಅಲ್ಲಿ ಒಂದು 30%ಗೂ ಹೆಚ್ಚು ವೋಟ್ ಯಾರು ತಗೋತಾರೋ ಅವ್ರು ಗೆದ್ಬಿಡ್ತಾರೆ. ಸೊ ಇಲ್ಲಿ ನಡೀತಾ ಇರೋದು 3 ವೇ, 3 ವೇ ಕಂಟೆಸ್ಟೆಂಟ್ಸ್. ಈ 3 ವೇ ಕಂಟೆಸ್ಟ್ ನಲ್ಲಿ ಎಷ್ಟು ವೋಟ್ ತಗೋಬೇಕು? 40%ಗೂ ಹೆಚ್ಚು ವೋಟ್ ಶೇರ್ ತಗೊಂಡವರು ಗೆದ್ಬಿಡ್ತಾರೆ. ಹಬ್ಬ ಬೇಡವಾ, 3 ಜನನು ಟಫ್ ನೆಕ್ ಟು ನೆಕ್ ಇತ್ತು ಅಂತ ಅಂದ್ರು 35% ನಿಮ್ಗೆ ಬೇಕೇ ಬೇಕು. 35% ವೋಟ್ ನೀವು ತಗೊಳ್ಳಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕೊಯಮತ್ತೂರ್ನಲ್ಲಿ ಬಿಜೆಪಿಗೆ ಆಲ್ರೆಡಿ 30% ವೋಟ್ ಇದೆ. ಏನಾದ್ರೂ ಆಗ್ಲಿ 30% ವೋಟು, 30% ಜನ ಅಲ್ಲಿ ವೋಟ ಬಿಜೆಪಿ ಪರ ವಾಲಿದ್ದಾರೆ. ಪ್ಲಸ್ ರೂರಲ್ ಏರಿಯಾದಲ್ಲಿ ಅಲ್ಲಿನ AIDMK ಬೆಲ್ಟ್, AIDMK DMK ಇಬ್ರು ಸ್ಟ್ರಾಂಗ್ ಇದ್ದಾರೆ. ಅರ್ಬನ್ ಏರಿಯಾಸ್ ನೀವು ಹೋಗ್ತು ಅಂದ್ರೆ ಅದು ಸ್ವಲ್ಪ ಬಿಜೆಪಿ ಪರ ಫೇವರ್ ಇರೋ ಏರಿಯಾಗಳು. ಯಾವಾಗ್ಲೂ ಅರ್ಬನ್ ಏರಿಯಾಸ್ ಅಂದ್ರೆ ಅದು ಸ್ವಲ್ಪ ಬಿಜೆಪಿ ಫೇವರ್ ಇರುತ್ತೆ. ಗ್ರಾಮೀಣ ಭಾರತ ಏನಿದೆ ಅಥವಾ ಗ್ರಾಮೀಣವಾಗಿ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ ಆಗ್ಲಿ DMK ಆಗ್ಲಿ ರೀಜನಲ್ ಪಾರ್ಟಿ ಫೇವರ್ಗಳು ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ.
ಸೊ ಇಲ್ಲಿ ನಾವು ನೋಡ್ಬೇಕಾದಂತ ಒಂದು ಅಂಶ ಏನು ಅಂತಂದ್ರೆ, ಅಣ್ಣಾಮಲೈ ಗೆದ್ದು ಬಿಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಇಂದ ADMK ಪ್ಲಸ್ DMK ಅವ್ರಿಗೆ ಓಟ್ಗಳನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ. ತಿಳಿತಲ್ಲ, ಆದಿದೆ. ಸರ್ ಇಬ್ರು ಏನ್ ಹೇಳಿ, ಇಬ್ರು ರೈವಲ್ಸ್ ತಾನೆ. ರೈವಲ್ಸ್ ಆಗ್ಲಿ, ನನಗೂ ಮತ್ತೆ ನಿಮ್ಗೂ ಬ್ಯಾಟಲ್ ಇದೆ. ಇನ್ನೊಬ್ಬನ ಯಾರಿಗೆ ನಾವು ಇದನ್ನ ಕೊಡ್ಬೇಕು? ಅಲ್ಲ, ಈಗ ಕರ್ನಾಟಕದಲ್ಲಿ ನಾವು ನೋಡಿದೀವಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ಆದ್ರೆ ತಮಿಳ್ನಾಡಲ್ಲಿ ಯಾವತ್ತು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಬಗ್ಗೆ ಕೇಳೇ ಇಲ್ಲ. ಇಬ್ರು ಶತ್ರುಗಳು ಅಂತಾನೆ ನಾವು ಕೇಳಿ ಬಂದಿರೋ. ಶತ್ರುವಿನ ಶತ್ರು ಮಿತ್ರ ಅಲ್ವಾ ಪಾಲಿಟಿಕ್ಸ್ ನಲ್ಲಿ? ಪಾಲಿಟಿಕ್ಸ್ ನಲ್ಲಿ ಯಾವಾಗ 2+2 4 ಆಗಲ್ಲ. ಹಾಗೆ ಕೇರಳದಲ್ಲಿ ಇದ್ದಾನೆ, ನಾನು ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿಲ್ವಾ ಕೇರಳದ ಬಗ್ಗೆ? ಕಮ್ಯುನಿಸ್ಟ್ ಅಲ್ಲಿ ಜಗಳ ಆಡ್ತಾರೆ, ಬಾರ್ಡರ್ ಕ್ರಾಸ್ ಆಗ್ತಿದ್ದಂಗೆ ತಮಿಳ್ನಾಡಲ್ಲಿ ಜೊತೆಗೆ ಹೊಂದಾಣಿಕೆ ಹೋಗುತ್ತೆ. ಅದೇ ತರ ಇಲ್ಲೂ ಹಾಗೇನೆ. ಕೇರಳದಲ್ಲಿ ನಡೀತಿರೋದು ಹಾಗೆ, ಬಿಜೆಪಿ ಗೆಲ್ಬಾರ್ದು ಅಂತ CPM UDF LDF ಗೆ ವೋಟ್ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಸೊ ಅದೇ ರೀತಿ ಇಲ್ಲೂ ವೋಟ್ ಟ್ರಾನ್ಸ್ಫರ್, ಅವರಿಬ್ಬರ ಮಧ್ಯೆ ವೋಟ್ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ತುಂಬಾ ಇದೆ. AIDMK DMK ಗೆ ವೋಟ್ ಟ್ರಾನ್ಸ್ಫರ್ ಮಾಡ್ಬೋದು, ಬಟ್ ಹಾರ್ಡ್ಲಿ ಈಗ ಕ್ಲೋಸ್ ಸೆಕೆಂಡ್ ಫೈಟ್ ಇದೆ ಇಲ್ಲಿ ಕೊಯಮತ್ತೂರಲ್ಲಿ. ನಾವು ಕಾಲ್ ಮಾಡಕ್ ಆಗಲ್ಲ, ಕ್ಲೋಸ್ ಫೈಟ್. ನಮ್ಮ ಮಾರ್ಜಿನ್ ಆಫ್ ಎರರ್ ಇದೆ ಅಲ್ವಾ? ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ತಿಳಿತಾರೆ, ನಮಗ್ ಬಂದಿರೋ ಪ್ರಾಥಮಿಕ ಮಾಹಿತಿ, ಯಾವುದೇ ಮಾಹಿತಿ ಇದ್ರೂ ಅದು ಸರಿ ತಪ್ಪು ಎರಡೂ ಇರುತ್ತೆ. ಮಾರ್ಜಿನ್ ಆಫ್ ಎರರ್ ಅನ್ನೋದನ್ನ ತಗೋಬೇಕು. ಮಾರ್ಜಿನ್ ಆಫ್ ಎರರ್ ಯಾವಾಗ್ಲೂ ಮಾರ್ಜಿನ್ ಆಫ್ ಎರರ್ 3-4% ಮಾರ್ಜಿನ್ ಆಫ್ ಎರರ್ ಇದೆ. ಸೊ ಇದು ಕ್ಲೋಸ್ ಕಂಟೆಸ್ಟ್ ಇದೆ. ಇದು 50-50. DMK ಸದ್ಯದ ಪರಿಸ್ಥಿತಿನಲ್ಲಿ DMK ಅಹೆಡ್ ಇದೆ. ಅಣ್ಣಾಮಲೈ ಮತ್ತು ಬಿಜೆಪಿ ಕ್ಲೋಸ್ ಸೆಕೆಂಡ್ ಇದೆ, ಹೇಳಕ್ಕಾಗಲ್ಲ ಅಲ್ವಾ? ಕೊನೆಯಲ್ಲಿ ನಾನು ಯಾರು ವೋಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಇರೋರು ಎಷ್ಟೋ ಜನ ಇದಾರಲ್ವಾ? ಏನ್ ಬೇಕಾದ್ರೂ ನಡಿಬಹುದು ಕೊಯಮತ್ತೂರಿನಲ್ಲಿ, ಹೇಳಕ್ಕಾಗಲ್ಲ. 50-50. ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ತಿರುನೆಲ್ವೇಲಿ, ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಆಯ್ತಾ, ಅದು ಕೂಡ ಕ್ಲೋಸ್ ಕಾಂಟೆಸ್ಟ್. ತಿರುನೆಲ್ವೇಲಿ ಕ್ಲೋಸ್ ಇದೆ, ಮತ್ತೆ ಕೊಯಮತ್ತೂರ್ ಕ್ಲೋಸ್ ಇದೆ. ಸೌತ್ ಚೆನ್ನೈ ಆಯ್ತಾ, ಸೌತ್ ಚೆನ್ನೈ ಕೂಡ ಸ್ವಲ್ಪ ಕ್ಲೋಸೆಸ್ಟ್ ಇದೆ. ಚೆನ್ನೈ ಬೆಲ್ಟ್ ನಲ್ಲಿ ಬಿಜೆಪಿ ಮತ್ತೆ AIDMK ಯಾರಾದ್ರೂ ಸ್ವಲ್ಪ ಸ್ಟ್ರಾಂಗು ಅಂತಿದ್ರು ಸೌತ್ ಚೆನ್ನೈ. ಇವೆರಡು ಕಾನ್ಸ್ಟಿಟ್ಯೂನ್ಸಿ, ಇದು 3 ಕಾನ್ಸ್ಟಿಟ್ಯೂನ್ಸಿ ಯಾವ್ಯಾವ್ದು ಹೇಳಿದ್ರೆ, ಕೊಯಮತ್ತೂರ್ ಒಂದು, ತಿರುನೆಲ್ವೇಲಿ ಒಂದು, ಸೌತ್ ಚೆನ್ನೈ ಒಂದು, ಇವಿಷ್ಟು ಕ್ಲೋಸ್. ಜೊತೆಗೆ ಕನ್ಯಾಕುಮಾರಿ ಹೇಳಕ್ಕೆ ಆಗಲ್ಲ ಬಿಡಿ, ಅದು ಅಲ್ಲಿ ಯಾರು ಗೆಲ್ತಾರೆ ಅಂತ. ಅದು ಕ್ಲೋಸ್ ಕಾಲ್, ಅದು ಏನ್ ಬೇಕಾದ್ರೂ ಆಗ್ಬೋದು, ಯಾರೇ ಗೆದ್ರು 1% ಮಾರ್ಜಿನ್ ಅಷ್ಟೇ ಕನ್ಯಾಕುಮಾರಿ. ಈವನ್ ಬಿಜೆಪಿಯ ರಾಧಾಕೃಷ್ಣನ್ ಗೆದ್ರು, ವಿಜಯ್ ವಸಂತ್ ಕಾಂಗ್ರೆಸ್ ಗೆದ್ರು ಒಂದೇ 1% ಮಾರ್ಜಿನ್ ಆಫ್ ಏರ್, ಒಂದೇ 1% ನಲ್ಲೇ ಗೆಲ್ಲೋದು. ಕ್ಲೋಸ್ ಕಾಂಟೆಸ್ಟ್ ಅಲ್ಲಿ ಹೇಳಕ್ಕಾಗತ್ತೆ? ಹೇಳಕ್ಕೆ ಆಗೋದಿಲ್ಲ. ಯಾವಾಗ ಹೇಳ್ಬೋದು? ಒಂದು 5% 6% ಹೆಚ್ಚು ಇದ್ದಾಗ ಇಂಥವ್ರು ಖಂಡಿತವಾಗ್ಲೂ ಗೆಲ್ತಾರೆ ಅಂತ ಹೇಳ್ಬೋದು. ಬಟ್ ಈ ಕೆಲವು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕ್ಲೋಸ್. ಶಿವಗಂಗೆ ಕೂಡ ಕ್ಲೋಸ್ ಇದೆ. ಪೆರಂಬಲೂರು ಅಂತ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿ ಇದೆ, ಅದು ಕೂಡ ತುಂಬಾ ಕ್ಲೋಸ್ ಕಾಂಟೆಸ್ಟ್ ಇದೆ. ಧರ್ಮಪುರಿನಲ್ಲಿ ಒಂದು 3-4% DMK ಅಹೆಡ್ ಇದ್ರು, ಲಾಸ್ಟ್ ಮೂಮೆಂಟ್ ಅವರ ಅಲಯನ್ಸ್ PMK ಪಾಟಾಳಿ ಮಕ್ಕಳು ಕಚ್ಚೆ ಅವರು ಹೇಗೆ ಎಮೋಷನಲ್ ಕಾರ್ಡ್ ಏನ್ ಪ್ಲೇ ಮಾಡ್ತಾರೆ ಅನ್ನೋದು ಅವ್ರ ಗೆಲುವಿಗೆ ನಿರ್ಧಾರ ಮತ್ತೆ ಆಧಾರ ಆಗುತ್ತೆ. ಸೊ ಇವಿಷ್ಟೇ ಕಾನ್ಸ್ಟಿಟ್ಯೂನ್ಸಿಗಳು ಕ್ಲೋಸ್ ಫೈಟ್. ಕನ್ಯಾಕುಮಾರಿ, ತಿರುನೆಲ್ವೇಲಿ, ಕೊಯಮತ್ತೂರು, ಸೌತ್ ಚೆನ್ನೈ, ಶಿವಗಂಗೈ, ತಿರುಪೂರ್ ಇನ್ನೊಂದು ಆಗ್ಬೋದು. ತಿರುಪೂರ್ ಮತ್ತೆ ಪೊಲ್ಲಾಚಿ ಸ್ವಲ್ಪ ವಂಡರ್ ಫಿಗರ್ಸ್ ಗಳಿದೆ, ಅದು ಅಷ್ಟೇ ಕ್ಲೋಸ್ ಕಾಂಟೆಸ್ಟ್ ಗೆ ಹೋಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವ್ರ ಗ್ರೋತ್ ಚೆನ್ನಾಗಿದೆ. ಬಿಜೆಪಿಯ ಗ್ರೋತ್ ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಲಿ ತುಂಬಾ ಚೆನ್ನಾಗಿ ಗ್ರೋತ್ ಇದೆ. ಬಟ್ ಎಂಟೈರ್ ತಮಿಳ್ನಾಡು ತಗೊಂಡ್ರೆ ಇಲ್ಲ. ಬಟ್ ಈ ವೋಟ್ಸ್ ಗಳೆಲ್ಲ ಯಾರ್ದು? ಅಣ್ಣಾಮಲೈ ಓಟ್ಸಾ, ಬಿಜೆಪಿ ಓಟ್ಸಾ, ಪ್ರೈಮ್ ಮಿನಿಸ್ಟರ್ ಓಟ್ಸಾ, ಪಕ್ಷದ ಓಟ, ಕ್ಯಾಂಡಿಡೇಟ್ಸ್ ಓಟ, ನರೇಂದ್ರ ಮೋದಿ ಓಟ್ಸಾ? ನರೇಂದ್ರ ಮೋದಿ ಅವ್ರದೇ. ಹೌದು, ಇವೆಲ್ಲ ನರೇಂದ್ರ ಮೋದಿ ಓಟ್ಸ್. ಇದೇ ವಿಧಾನಸಭೆಯಲ್ಲಿ ಇದು ವರ್ಕೌಟ್ ಆಗುತ್ತಾ? ಇಲ್ಲ. ಅದೇ ಫಸ್ಟ್ ಕ್ವಶನ್. ಎರಡನೇದಾಗಿ, ಈಗ ನಿಮ್ಗೆ ತಮಿಳ್ನಾಡು ಫಿಗರ್ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ಈಗ ಒಂದು ಬರೋದು ಅಲ್ಲಿ ಅಂತ ಅಂದ್ರೆ, ಇವಾಗ ನಾವು ನೋಡಿದ್ವಿ ಈಗ ಹೇಗೆ AIDMK ಮತ್ತೆ ಬಿಜೆಪಿ ಒಬ್ಬೊಬ್ಬರ ವಿರುದ್ಧ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಬೋತ್ ಆರ್ ದ ರೈಟ್ ಪಾರ್ಟೀಸ್. ಅವೆರಡು ಇನ್ ಕೇಸ್ ಏನಾದ್ರು ಜೊತೆಗೆ ಹೋಗಿದ್ರೆ DMK ಕಷ್ಟ ಆಗ್ತಿತ್ತು. ಹಲವಾರು DMK ಕಷ್ಟ. ಈಗ ನಾವು ಅದೇ ಹೇಳ್ಬೋದಲ್ಲ, ಈಗ DMK ಒಂದು ಫೇವರ್ ಅಂದ್ರೆ ರೈಟ್ ವರ್ಸಸ್ ರೈಟ್ ಆಗ್ತಾ ಇದೆ. ಸೊ ರೈಟ್ ವೋಟರ್ಸ್ AIDMK ಗೆ ಮತ್ತೆ ಬಿಜೆಪಿಗೆ ಸ್ಪ್ಲಿಟ್ ಆಗ್ಬಿಟ್ರೆ ಇಲ್ಲಿ DMK ಗೆ ಒಂದು ಬೆನಿಫಿಟ್ ಆಗುತ್ತೆ. ಸೆಕೆಂಡ್ ಬರೋದಕ್ಕೆ ಬಿಜೆಪಿ ಮತ್ತೆ AIDMK ಎಷ್ಟು ಫೈಟ್ ಕೊಡ್ತಾರೋ ಅಷ್ಟು ಲಾಭ DMK. ಈ ಎಲೆಕ್ಷನ್ ಲಾಭ ಅವ್ರಿಗೆ ಮೇಲ್ನೋಟಕ್ಕೆ.
ಸೊ ಹಾಗಾಗಿ ನಿಮ್ಗೆ ಒಂದು 6 ರಿಂದ 7 ಕಾನ್ಸ್ಟಿಟ್ಯೂನ್ಸೀಸ್ ಟಫೆಸ್ಟ್ ಫೈಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದೇ ಹೊರತು ಇನ್ ಮಿಕ್ಕಿದಾಗೆಲ್ಲ ಅದು DMK ಕಾಂಗ್ರೆಸ್ ನ ಸ್ಟ್ರಾಂಗ್ ಹೋಲ್ಡ್ ಇದೆ. ಆಯ್ತಾ. ನೆಕ್ಸ್ಟ್ ಪಾಂಡಿಚೇರಿ. ಪಾಂಡಿಚೇರಿನಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಬಿಜೆಪಿ ಲೆಡ್ ಗೌರ್ಮೆಂಟ್ ಇದೆ. ಬಿಜೆಪಿ ಅಲಯನ್ಸ್ ANRC ಆಲ್ ಇಂಡಿಯಾ ರಂಗಸ್ವಾಮಿ ಕಾಂಗ್ರೆಸ್ ಅಂತ ಒಂದು ಪ್ರಾದೇಶಿಕ ಪಕ್ಷ ಇದೆ. ಅದ್ರ ಜೊತೆಗೆ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿಯ ಹೋಮ್ ಮಿನಿಸ್ಟರ್ನ ಇವರು ಫೀಲ್ಡ್ ಮಾಡಿದ್ದಾರೆ. ಓಂ ನಮ ಶಿವಾಯ ಅಂತ ಅವ್ರ ಹೆಸರು. ಮೇ ಬಿ ಈಸ್ ಅ ವಿನ್ನಿಂಗ್ ಕ್ಯಾಂಡಿಡೇಟ್. ಪಾಂಡಿಚೇರಿನಲ್ಲಿ ಅವ್ನು ಗೆಲ್ಬಹುದು. ತಿಳಿತಾ. ಪಾಂಡಿಚೇರಿ ಒಂದು. ನೆಕ್ಸ್ಟ್ ರಾಜಸ್ಥಾನಕ್ಕೆ ಹೋಗೋದಾದ್ರೆ ಆಲ್ಮೋಸ್ಟ್ 12 ಕಾನ್ಸ್ಟಿಟ್ಯೂನ್ಸೀಸ್ ಇದೆ ರಾಜಸ್ಥಾನಲ್ಲಿ. 12 ಕಾನ್ಸ್ಟಿಟ್ಯೂನ್ಸಿಲಿ 12 ಸಹ ಬಿಜೆಪಿ ಚಾನ್ಸಸ್ ಇದೆ. ರಾಜಸ್ಥಾನ್ ಇಸ್ ಹೈ ಸ್ಟೇಕ್ ಕ್ಲೈಮ್ ಫಾರ್ ಬಿಜೆಪಿ. ಅಲ್ಲಿ ಮತ್ತೆ ಈ 12 ಕ್ಷೇತ್ರಗಳಲ್ಲಿ ಗೆಲ್ಲತಕ್ಕಂತಹ ಬಿಜೆಪಿ ಕ್ಯಾಂಡಿಡೇಟ್ ಮಿನಿಮಮ್ 3 ಲಕ್ಷ ಮಾರ್ಜಿನ್ ಇದೆ. ಅಂದ್ರೆ ಅಲ್ಲಿನ ಒಂದೀಗ ಹಿಂದೆ ಇದ್ದಂತ ಕಾಂಗ್ರೆಸ್ ಸ್ಟೇಟ್ ಗೌರ್ಮೆಂಟ್ ಒಂದು ಕಾರಣ ಆಗಿರ್ಬೋದಾ ಈ ಬಿಜೆಪಿಯ ಬಲಕ್ಕೆ? ಲೋಕಸಭೆ ಅಂತ ಬಂತು ಅಂದ್ರೆ ಬಿಜೆಪಿಯ ಕೋರ್ ವೋಟರ್ಸ್ ಗಳು ಇರೋದೇ ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, UP. ಯಾಕಂದ್ರೆ ನಾನು ಕೇಳ್ಪಟ್ಟೆ ಬಂದೆ ಅಂದ್ರೆ ಅಲ್ಲಿ ಹೀಗೆ ಸ್ಟೇಟ್ ಎಲೆಕ್ಷನ್ ಅಲ್ಲಿ ಕೂಡ ಎಷ್ಟೇ ಗ್ಯಾರಂಟಿ ಕೊಟ್ಟರು ಬಿಜೆಪಿ ಗೆದ್ರು. ಸೊ ಹೀಗೆ ಒಂದು ಮಾರ್ವಾಡಿ ಅಂಗಡಿಗೆ ಹೋದಾಗ ಅಲ್ಲಿ ಕೇಳ್ಪಟ್ಟೆ ಅವ್ರು ಅಂತ ಇದ್ರು ಇಟ್ ವಾಸ್ ಅ ವೆರಿ ಫೇಲ್ಯೂರ್ ಗೌರ್ಮೆಂಟ್ ಅಲ್ಲಿ ಏನ್ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಸ್ಟೇಟ್ ಅಲ್ಲಿ. ಸೊ ದಟ್ ಈಸ್ ದ ರೀಸನ್ ವೈ ಬಿಜೆಪಿಗೆ ಒಂದು ಬಹಳ ಬಲ ಇನ್ನ ಆಗ್ತಾ ಇದೆ ಅಲ್ಲಿ ಅಂತ. ಅಲ್ಲಿ ರಾಜಸ್ಥಾನ ಏನಂದ್ರೆ 5 ವರ್ಷಕ್ಕೆ ಇವರು 5 ವರ್ಷಕ್ಕೆ ಇವರು ಅಂತ ಬದಲಾಯಿಸಿ ತುಂಬಾ ಹಳೆ 1980s ಇಂದನೂ ನೀವು ನೋಡಬಹುದು ಅಲ್ಲಿ ಚೇಂಜ್ ಆಗ್ತಾ ಇದೆ. ಅವಾಗ 5 ವರ್ಷಕ್ಕೆ ಇವ್ರು ಬರ್ತಾರೆ, 5 ವರ್ಷಕ್ಕೆ ಕಾಂಗ್ರೆಸ್, 5 ವರ್ಷಕ್ಕೆ ಬಿಜೆಪಿ ಅಂತ. ಸೊ ಹಾಗಾಗಿ ಆಗ್ ಬರ್ತಾ ಇದೆ. ಬಟ್ ಲೋಕಸಭೆ ಅಂತ ಬಂತು ಅಂದ್ರೆ ಸಾಲಿಡ್ ಆಗಿ ಅದು ಬಿಜೆಪಿಗೆ ಲೀಡ್ ಕೊಡ್ತಕ್ಕಂತ ಒಂದು ಸ್ಟೇಟ್. 12 ಕ್ಷೇತ್ರಗಳು ಸಹ ಅದು ಬಿಜೆಪಿಗೆ ಮುನ್ನಡೆ ಇದೆ. ಮತ್ತೆ ಮಧ್ಯಪ್ರದೇಶನ 6 ಕಾನ್ಸ್ಟಿಟ್ಯೂನ್ಸಿ ನೋಡೋದಾದ್ರೆ ಮಧ್ಯಪ್ರದೇಶನಲ್ಲಿರೋ ಈ 6 ಕಾನ್ಸ್ಟಿಟ್ಯೂನ್ಸಿ ಸಹ ಬಿಜೆಪಿಗೆ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇದೆ. ಉತ್ತರಾಖಂಡ್, ಇಡೀ ಸ್ಟೇಟ್ ಆಫ್ ಉತ್ತರಾಖಂಡ್ ಹೋಗ್ತಾ ಇದೆ. ಮತ್ತೆ ಎಲ್ಲಾ ಸರ್ವೆ ಒಪಿನಿಯನ್ ಪೋಲೋ ಜೊತೆಗೆ ನಮ್ಮಲ್ಲಿರುವಂತ ಪ್ರಾಥಮಿಕ ಮಾಹಿತಿಗಳು ಸಹ ಸೇರಿದ್ರೆ 5 ಸಹ ಕ್ಲೀನ್ ಸ್ವೀಪ್ ಉತ್ತರಾಖಂಡ್. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ 5 ಮುಖ್ಯವಾಗಿ ಬಿಜೆಪಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಒಂದು ಕ್ಷೇತ್ರ ಮಹಾರಾಷ್ಟ್ರದ ರಾಮ್ಟೆಕ್ ಕ್ಷೇತ್ರ. ರಾಮ್ಟೆಕ್ ಅಂತ ನಾಗ್ಪುರ ಹತ್ತತ್ರನೇ ಬರುತ್ತೆ ಅದು. ಅಲ್ಲಿ RSS ಫೌಂಡರ್ ಇದಾರಲ್ಲ ಅವ್ರು ಹುಟ್ಟಿದ್ದು ಗೋಳ್ವಾಕರ್. ಆಯ್ತಾ. ಗೋಳ್ವಾಕರ್ ಹುಟ್ಟಿದ್ದ ಕ್ಷೇತ್ರ ಅದು ರಾಮ್ಟೆಕ್. ಸೊ ಈ ಸರಿ ಅದು ಪ್ರತಿ ಸಾರಿ ಕಾಂಗ್ರೆಸ್ ಗೆಲ್ತಿತ್ತು, ಒಂದ್ 2-3 ಸಾರಿ ಶಿವಸೇನೆ ಗೆದ್ದಿತ್ತಲ್ಲಿ. ಸೊ ಈ ಸಾರಿ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿ ಅಲ್ಲಿ ಕಡಾಖಂಡಿತವಾಗಿ ಅಲ್ಲಿ ಗೆಲ್ಲೇಬೇಕು ರಾಮ್ಟೆಕ್ ನಲ್ಲಿ ಅಂತ ಓಡಾಡ. ಅದೊಂದು ಅವ್ರದ್ದು ತುಂಬಾ ಫೋಕಸ್ ಮಾಡಿರೋ ಒಂದು ಏರಿಯಾ ರಾಮ್ಟೆಕ್. ಅಂದ್ರೆ ಎನಿ ಡೇ ವಿದರ್ಭ ಇಸ್ ಅಗೇನ್ ಬಿಜೆಪಿಯ ಕೋಟೆ ಅದು ಮಹಾರಾಷ್ಟ್ರದಲ್ಲಿ. ಹೌದು. ವಿದರ್ಭ, ನಿತಿನ್ ಗಡ್ಕರಿ, ಫಡ್ನವೀಸ್ ಅವರೆಲ್ಲ ವಿದರ್ಭ ಸೈಡ್ ಆಗಿ. ಮತ್ತೆ ಈ ಕಡೆ ಈಗ ನಡೀತಿರೋದು ಛತ್ತೀಸ್ಗಢ ಬಾರ್ಡರ್, ಮಧ್ಯಪ್ರದೇಶ ಬಾರ್ಡರ್ ಅಲ್ಲಿ ನಡೀತಾ ಇರೋದು. ಸೊ ಇದು ಸ್ವಲ್ಪ ಬಿಜೆಪಿ ಫೇವರ್ ಆಗಿ ಹೋಗೋ ಚಾನ್ಸಸ್ ಗಳು ಜಾಸ್ತಿ ಇದೆ. ನೆಕ್ಸ್ಟ್ ಅಸ್ಸಾಂ. ಆಯ್ತಾ. ಅಸ್ಸಾಂನಲ್ಲಿ ಕೂಡ ಎಲೆಕ್ಷನ್ ಏನ್ ನಡೀತಿದೆ ಈಗ ಅದು ಅಪ್ಪರ್ ಪಾರ್ಟ್ ಆಫ್ ಅಸ್ಸಾಂನಲ್ಲಿ ಡಿಮೋಗ್ರಫಿ ಚೇಂಜ್ ಏನಿಲ್ಲ. ಸ್ಟ್ರಾಂಗೆಸ್ಟ್ ಹಿಂದೂ ಫೇವರ್ ಡಿಮೋಗ್ರಫಿ ಇರೋ ಏರಿಯಾ ಅಪ್ಪರ್ ಪಾರ್ಟ್ ಆಫ್ ದ ಅಸ್ಸಾಂ. ಸೊ ಅದು ಯಾರಿಗ ಹೋಗುತ್ತೆ ಅಂತ ನಾವು ಹೇಳಲೇಬೇಕಾಗಿಲ್ಲ ಅಲ್ವಾ. ನೆಕ್ಸ್ಟ್ ಬಿಹಾರ್ನಲ್ಲಿ ಈ ಸಾರಿನೂ ಏನೋ ನಾವು ನೆಕ್ ಟು ನೆಕ್ ಅನ್ನೋದು ಈ ಫೇಸ್ ನಲ್ಲಿ ಏನು ನಾವು ಫೇಸ್ ಮಾಡ್ತೀವಿ. ಇದು ಸಹ ಒಂದು JDU ಅಥವಾ ಬಿಜೆಪಿ ಫೇವರ್ ಆಗಿ NDA ಫೇವರ್ ಆಗಿ ಹೋಗ್ತಾ ಇರೋ ಎಲೆಕ್ಷನ್ ಬಿಹಾರ್. ವೆಸ್ಟ್ ಬೆಂಗಾಲ್ನಲ್ಲಿ ಈಗ ನಡೀತಾ ಇರೋದು ಕೋಚ್ ಬೆಹಾರ್ ಮತ್ತೆ ಜಲ್ಪಾಯ್ಗುರಿ, ಆಲಿಪುರ್ದು. ಈ 3 ಕ್ಷೇತ್ರಗಳನ್ನ ನಾನು ಭೇಟಿ ನೀಡಿದ್ದೀನಿ. 3 ಕ್ಷೇತ್ರಗಳು ಬಿಜೆಪಿ ಸೈಡ್, ಒನ್ ಸೈಡೆಡ್. ಈ 3 ಇಲ್ಲಿ TMCಗೆ ಚಾನ್ಸ್ ಇಲ್ಲ. ಈ 3 ಸಹ ಬಿಜೆಪಿಗೆ ಹೋಗ್ತಕ್ಕಂತ ಒಂದು ಕ್ಷೇತ್ರಗಳು. ಮತ್ತೆ ಅರುಣಾಚಲ್ ಪ್ರದೇಶ ಲಾಸ್ಟ್ ಎಪಿಸೋಡ್ ನಲ್ಲಿ 10 ಜನ ಅಸೆಂಬ್ಲಿಲಿ ಅನ್ಅಪೋಸ್ಡ್ ವಿನ್ ಅಲ್ವಾ. ಇನ್ನೇನಾಗ್ಬೋದು ಇನ್ನ ಅಸೆಂಬ್ಲಿನಲ್ಲಿ ಇನ್ನ ಪಾರ್ಲಿಮೆಂಟರಿ ಎಲೆಕ್ಷನ್ ನಲ್ಲಿ ಮೋದಿ ಆರಾಮಾಗಿ ಗೆಲ್ಬಹುದು. ಆಯ್ತಾ. ಅರುಣಾಚಲ್ ಪ್ರದೇಶ ಕಾಂಪಿಟೇಷನ್ ಇಲ್ಲ. ಮೇಘಾಲಯ 2 ಒಂದು ಕಾನ್ಸ್ಟಿಟ್ಯೂನ್ಸಿ ಖಂಡಿತ ಅಲ್ಲಿನ ಲೋಕಲ್ ಪಾರ್ಟಿ NPP, ನ್ಯಾಷನಲಿಸ್ಟ್ ಪೀಪಲ್ ಪಾರ್ಟಿ, ಅಲ್ಲಿಂದ ಒಂದು ಪಾರ್ಟಿ ಗೆಲ್ಲುತ್ತೆ. ಇನ್ನೊಂದು ವಿನ್ಸೆಂಟ್ ಪಾಲಾ ಅಂತ ಒಬ್ಬ ತುಂಬಾ ಹಳೆಯ ಕಾಂಗ್ರೆಸ್ ಸಂಸದ ಇದ್ದಾನೆ. ಅವನು ಸ್ವಲ್ಪ ಟಫ್ ಫೈಟ್ ಇದೆ. ಒಂದು ಮಾತ್ರ 50-50, ಇನ್ನೊಂದು NPP. ನೆಕ್ಸ್ಟ್ ಮಣಿಪುರದ 2 ಕಾನ್ಸ್ಟಿಟ್ಯೂನ್ಸಿ ಕೂಡ ಎಲೆಕ್ಷನ್ಗೆ ಹೋಗ್ತಾ ಇದೆ. ಈ ಸಾರಿ ರೂಲಿಂಗ್ ಪಾರ್ಟಿ ಗೆಲ್ಲೋದು ತುಂಬಾ ಕಷ್ಟ ಬಿಕಾಸ್ ಆಫ್ ಮಣಿಪುರ್ ವೈಲೆನ್ಸ್. ಆ ಮಣಿಪುರ್ ವೈಲೆನ್ಸ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್
ಅವರು ಬಂದು ಕಂಟ್ರೋಲ್ ಮಾಡಿದ್ದಾಗ್ಲಿ ಅಥವಾ ಮಿಟಿಗೇಟ್ ಮಾಡಿದ್ದಾಗ್ಲಿ, ಇನ್ನೊಂದೇನೇ ಪಾಲಿಸಿ ತಂದು ಎರಡು ಕುಕಿ ಮತ್ತೆ ಮಿತಿ ಸಮುದಾಯವನ್ನ ಕಂಟ್ರೋಲ್ ಮಾಡಿದ್ದಾಗ್ಲಿ, ಮತ್ತೆ ಇನ್ನೇನೇ ಆಗ್ಲಿ ಮಾಡಿದ್ದಾಗ್ಲಿ ತುಂಬಾ ಅದು ಅವ್ರ ಹ್ಯಾಂಡ್ ಸ್ವಲ್ಪ ಕಮ್ಮಿ. ಅದು ನೀವೇ ನೋಡಿರ್ಬೋದು, ಸುಮಾರು 3-4 ತಿಂಗಳು ತುಂಬಾ ವೈಲೆನ್ಸ್ಗಳಾಯ್ತು. ಸೊ ಹಾಗಾಗಿ ರೂಲಿಂಗ್ ಗೌರ್ಮೆಂಟ್ ಅಗೇನ್ಸ್ಟ್ ಆಗಿ ಓಟ್ ಬೀಳುತ್ತೆ. ಅದು ಅಂತ ಒಂದು ವೈಲೆನ್ಸ್ ಎಲ್ಲೇ ಬೇಕಾದ್ರೂ ನಡೀಲಿ ಭಾರತದಲ್ಲಿ, ರೂಲಿಂಗ್ ಗೌರ್ಮೆಂಟ್ ಅಗೇನ್ಸ್ಟ್. ಬೆಸ್ಟ್ ಎಕ್ಸಾಂಪಲ್ ಮುಜಾಫರ್ನಗರ್ ರೈಟ್ಸ್. ಮುಜಾಫರ್ನಗರ್ನಲ್ಲಿ 2013ರಲ್ಲಿ ರೈಟ್ಸ್ ಆದಾಗ, ಹಿಂದೂ ವರ್ಸಸ್ ಮುಸ್ಲಿಮ್ಸ್ ಆದಾಗ, ಅದು ಆಂಟಿ ಇನ್ಕಂಬೆನ್ಸಿ ಹೋಗಿದ್ದೆ ಸಿಟ್ಟಿಂಗ್ SP ಗೌರ್ಮೆಂಟ್ ಎಷ್ಟು ಮುನಿಸಿತ್ತು ಅಂದ್ರೆ ಅಖಿಲೇಶ್ ಯಾವ್ದು ಸೋತೇ ಬಿಡ್ತಾನೆ ಅನ್ನೋಗಿತ್ತು. ಸೊ ಹಾಗಾಗಿ ಅದನ್ನ ಫಾಯ್ದಾ ತಗೊಂಡಿದ್ದು, ಅದರ ಲಾಭ ಪಡೆದಿದ್ದು ಬಿಜೆಪಿ. ಹಾಗೆ ಇಲ್ಲೂ ಮಣಿಪುರ ವೈಲೆನ್ಸ್ ಲಾಭ ಪಡೆಯೋದು ವಿರೋಧ ಪಕ್ಷಗಳೇ. ಇನ್ನರ್ ಮಣಿಪುರ ಮತ್ತೆ ಔಟರ್ ಮಣಿಪುರ ಅಂತ ಇದೆ. ಇನ್ನರ್ ಮಣಿಪುರದಲ್ಲಿ ಲಾಸ್ಟ್ ಟೈಮ್ ಬಿಜೆಪಿ ಏನ್ ಗೆದ್ದಿತ್ತು, ಈ ಸರಿ ಅಲ್ಲಿಯ ಒಬ್ಬ ಎಜುಕೇಶನ್ ಮಿನಿಸ್ಟರ್ನ ಅವ್ರು ಕಂಟೆಸ್ಟ್ ಮಾಡಿಸಿದ್ದಾರೆ, ಬಟ್ ಸೋಲೋ ಚಾನ್ಸಸ್ ಜಾಸ್ತಿ ಇದೆ. ಔಟರ್ ಮಣಿಪುರಕ್ಕೆ ಅವ್ರದ್ದು ಇನ್ನೊಂದು ಪಾರ್ಟ್ ನಾಗಾ ಪೀಪಲ್ ಸ್ವಲ್ಪ ಜಾಸ್ತಿ ಇದ್ದಾರೆ ಔಟರ್ ಪೀಪಲ್ ನಲ್ಲಿ. ಆ ನಾಗಾ ಪೀಪಲ್ ಫ್ರಂಟ್ ಕಂಟೆಸ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಎರಡೂ ಕಡೆ ಸೋಲೋ ಚಾನ್ಸಸ್ಗಳು ಜಾಸ್ತಿ ಇದೆ ಮಣಿಪುರ. ಕಾಂಗ್ರೆಸ್ ಬರ್ಬಹುದಾ ಅಲ್ಲಿ? ಹೌದು, ಅಲ್ಲಿ CPI ಮತ್ತೆ ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ಒಂದು ಸ್ಥಾನನಾದ್ರೂ ಕನಿಷ್ಠ ಪಕ್ಷ ಗೆಲ್ಬಹುದು ಮಣಿಪುರದಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ಅಂಡಮಾನ್ ಮತ್ತೆ ನಿಕೋಬಾರ್. ಬಹಳಷ್ಟು ಜನಕ್ಕೆ ಇಂಡಿಯಾ ಮ್ಯಾಪ್ ಬರೆದವರು ಆ ಲಕ್ಷದ್ವೀಪ್ ಮತ್ತೆ ಅಂಡಮಾನ್ ನಿಕೋಬಾರ್ ಮೆನ್ಷನ್ ಮಾಡದೆ ಮರ್ತೋಗ್ತಾರೆ. ಮರಿಬಾರ್ದಲ್ವಾ ನಮ್ UT. ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಏನಿದೆ, ತುಂಬಾ ದೂರ ಇದೆ ಅಂಡಮಾನ್ ಅಂಡ್ ನಿಕೋಬಾರ್ ಇಲ್ಲಿಂದ, ಆಯ್ತಾ. ಹಾಗಂದ್ ಮಾತ್ರಕ್ಕೆ ಅಲ್ಲಿ ಎಲೆಕ್ಷನ್ ಮಾಡದೇ ಇರೋದಕ್ಕಾಗಲ್ಲ, ನಮ್ ಪಾರ್ಟ್ ಅಂತ ಹೇಳ್ಕೊಳ್ದೇ ಇರೋದಕ್ಕೂ ಆಗುತ್ತೆ. ಅಂಡಮಾನ್ ಅಂಡ್ ನಿಕೋಬಾರ್ ಯೂಶಲಿ ಅದು ಬಿಜೆಪಿ ಫೇವರ್ ಸೀಟ್ಸ್. ಲಾಸ್ಟ್ ಟೈಮ್ ಬೈ ಮಿನಿಮಮ್ ವೋಟ್ ಮಾರ್ಜಿನ್ ಅಲ್ಲಿ ಕಾಂಗ್ರೆಸ್ ಗೆದ್ದಿತ್ತಲ್ಲಿ. ಬಟ್ ಈ ಸರಿ ದ್ರೌಪದಿ ಮುರ್ಮು ಅಲ್ಲೂ ಕೂಡ ಒನ್ ಆಫ್ ದ ಫಿಗರ್ ಫಾರ್, ಬಿಕಾಸ್ ಅಲ್ಲೂ ಕೂಡ ST ಪಾಪ್ಯುಲೇಷನ್ ಬಹಳ ಇರೋದು, ಟ್ರೈಬಲ್ ಐಲ್ಯಾಂಡ್. ಹೌದು, ಅಂಡಮಾನ್ ನಿಕೋಬಾರ್ ನಲ್ಲಿ ಬಂಗಾಳಿಗಳು, ತಮಿಳಿಯನ್ಸ್ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಆಯ್ತಾ. ಸೊ ಅಲ್ಲಿ ಬಿಜೆಪಿ ಇಸ್ ಅ ಫ್ಯಾಕ್ಟರ್, ಅಲ್ಲಿ ಅದು ಬಿಜೆಪಿಗೆ ಹೋಗೋ ಚಾನ್ಸಸ್ ಇದೆ. ಛತ್ತೀಸ್ಗಢ ಒಂದು ಬಸ್ತಾರ್ ಏನಿದೆ ಅದು ಕಾಂಗ್ರೆಸ್ ಡಾಮಿನೇಟೆಡ್ ಏರಿಯಾ, 50-50 ಛತ್ತೀಸ್ಗಢ ಒಂದು ಕಾನ್ಸ್ಟಿಟ್ಯೂನ್ಸಿ. ಇನ್ನ ಜಮ್ಮುನಲ್ಲಿ ಒಂದು ಉಧಂಪುರ್ ಜಮ್ಮು ಸೀಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಟ್ ಇಸ್ ಫಾರ್ ಬಿಜೆಪಿ ಸೀಟ್. ಮತ್ತೆ ಲಕ್ಷದ್ವೀಪ್ ಒಂದೇ ಸೀಟು. ಲಕ್ಷದ್ವೀಪ್ ವೋಟರ್ಸ್ ತಗೊಂಡ್ರೆ ತುಂಬಾ ಕಮ್ಮಿ, ಒಂದು 55,000-57,000 ಅಷ್ಟೇ ವೋಟರ್ಸ್. ನಮ್ಮ BBMP ಒಂದು ಕಾನ್ಸ್ಟಿಟ್ಯೂನ್ಸಿಗೂ ಕಮ್ಮಿ ಅದು, ಆಯ್ತಾ. ಅಷ್ಟು ಸಣ್ಣ ಒಂದು ದ್ವೀಪ, ಮತ್ತೆ ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ. ಮತ್ತೆ 98% ಅಲ್ಲಿರೋದು ಡಿಮೋಗ್ರಫಿನಲ್ಲಿ ತಗೊಂಡು ಬಂದರೆ ಮುಸ್ಲಿಮ್ಸ್ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಬಿಜೆಪಿ ಖಾತೆ ನೀವು ಓಪನ್ ಮಾಡುತ್ತಾ ಅಂತ ಕೇಳಿದ್ರೆ ಕಷ್ಟ ಇದೆ. ಯಾಕೆಂದ್ರೆ ಅವ್ರು ಪಡೆದಿರೋ ಓಟು ಲಾಸ್ಟ್ ಎಲೆಕ್ಷನ್ 150, ಬರೀ 150 ಓಟು. ಈ ಸರಿ ಏನಾಗ್ಬೋದು, ಈ ಸರಿ ಪ್ರೈಮ್ ಮಿನಿಸ್ಟರ್ ಕೂಡ ಲಕ್ಷದ್ವೀಪ್ ವಿಸಿಟ್ ಮಾಡಿದ್ರು, ಪ್ಲಸ್ ಕಾಂಟ್ರವರ್ಸಿಗಳು ಮಾಲ್ಡೀವ್ ಜೊತೆಗೆ ಕಚ್ಚಾಟ ಕಾದಾಟಗಳು ಅದು ಕೂಡ ನಡೆದಿದ್ವು. ಬಟ್ ಈ ಸರಿ ನೋಡೋದಾದ್ರೆ ದೇ ವಿಲ್ ಗೋ ಫಾರ್ NCP. ಅಲ್ಲಿ ಏನ್ ಸಿಟ್ಟಿಂಗ್ MP ಈಗ ಸ್ವಲ್ಪ ಜೈಲಲ್ಲಿ ಇದ್ದಾನೆ ಅವನು, ಸಿಟ್ಟಿಂಗ್ MP. ಸೊ ಅದು ಬೇರೆ ಕ್ಯಾಂಡಿಡೇಟ್ ನ ಚೇಂಜ್ ಮಾಡಿದ್ದಾರೆ. ಮೇ ಬಿ ಅದು ಇಂಡಿಯಾ ಅಲಯನ್ಸ್ ಹೋಗುತ್ತೆ ಲಕ್ಷದ್ವೀಪ್. ಮಲಯಾಳೀಸ್ ಮೆಜಾರಿಟಿ ಇರೋದ್ರಿಂದ. ಹೌದು, ಮಲಯಾಳೀಸ್ ಇದ್ದಾರೆ. ನೆಕ್ಸ್ಟ್ ಮಿಜೋರಾಂ, ಇನ್ನೊಂದು ರಾಜ್ಯ. ಮಿಜೋರಾಂ ನಲ್ಲಿ ಏನಿದೆ ಅಂದ್ರೆ, ಮೊನ್ನೆ ತಾನೇ ನಮ್ಮ ಹಲವಾರು ಫ್ರೆಂಡ್ಸ್ಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಮಿಜೋರಾಂನಲ್ಲಿ. ಅಲ್ಲಿ ಏನಿದೆ, ಟ್ರೆಂಡ್ ಹೇಗಿದೆ ಅಂತ. ಅಲ್ಲಿ ಜೊರಾಂತಮ್ ಪಾರ್ಟಿ ಅಂತಿದೆ, MZP ಏನೋ ಒಂದು ಮಿಜೋರಾಂನ ರೀಜನಲ್ ಪಾರ್ಟಿ. ಆ ರೀಜನಲ್ ಪಾರ್ಟಿಗೆ ಹೋಗುತ್ತೆ. ಅಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ, ಬಿಜೆಪಿನೂ ಗೆಲ್ಲಲ್ಲ. ಅದರ್ಸ್ ಅಂತ ಬರುತ್ತಲ್ಲ, ಅದರ್ಸ್ ಸೀಟ್ ಅಲ್ಲಿ ನೀವು ಬೇಕಾದ್ರೆ ಅದನ್ನ ರೆಕಗ್ನೈಸ್ ಮಾಡಬಹುದು ಮಿಜೋರಾಂನಲ್ಲಿ. ಇನ್ನು ಸಿಕ್ಕಿಂ ಒಂದು SKM, ಸಿಕ್ಕಿಂ ನ್ಯಾಷನಲ್ ಫ್ರಂಟ್, ಆ ಪಾರ್ಟಿಯಲ್ಲಿ ಗೆಲ್ಲೋ ಚಾನ್ಸಸ್ ಇದೆ. ಇನ್ನು ತ್ರಿಪುರಾದಲ್ಲಿ ಒಂದೇ ಒಂದು ತ್ರಿಪುರಾ ವೆಸ್ಟ್ ಎಲೆಕ್ಷನ್ಗೆ ಹೋಗ್ತಾ ಇರೋದು, ಅಲ್ಲಿ ಬಿಜೆಪಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದ್ರೆ ರೂಲಿಂಗ್ ಪಾರ್ಟಿನೂ ಅವರೇ, ಸೆಂಟ್ರಲ್ ಇರೋದು ಅವರೇ, ಅಬ್ವಿಯಸ್ಲಿ ಫೇವರ್ ಅವ್ರ ಪರವಾಗಿ ಹೋಗುತ್ತೆ. ಇವಿಷ್ಟು ಈ 102 ಕಾನ್ಸ್ಟಿಟ್ಯೂನ್ಸಿಗಳ ಭವಿಷ್ಯ ಮತ್ತೆ ಅನಾಲಿಸಿಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಮ್ಮ ಫಸ್ಟ್ ಫೇಸ್ ನಡೀಬೋದು ಅನ್ನುವಂಥದ್ದು ಒಂದನ್ನ ನಾವು ಮಾಡಿದ್ದೀವಿ. ಸೊ ನಿಮ್ಮ ಏನು ಒಪಿನಿಯನ್ ಇದೆ ಅಂತ ಕಮೆಂಟ್ಸ್ ಹಾಕಿ. ಸೊ ಕಮೆಂಟ್ಸ್ ಬರ್ತಾ ಇಲ್ಲ ಜಾಸ್ತಿ, ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಸಮ್ ಕಮೆಂಟ್ಸ್. ಸೊ ಎಸ್ ಫ್ರೆಂಡ್ಸ್, ಸೊ ಮುಂದೆ 2ನೇ ಫೇಸ್
ಜೊತೆಗೆ ನಿಮ್ಮ ಮುಂದೆ ಇರ್ತೀವಿ ನಾವು. ಅಫ್ಕೋರ್ಸ್ 2ನೇ ಫೇಸ್ ನಲ್ಲಿ ನಮ್ಮ ಒಂದು ರಾಜ್ಯ ಇದೆ, ನಮ್ಮ ರಾಜ್ಯದ ನಮ್ಮ ಮೈಸೂರು ಭಾಗ ಏನಿದೆ ಮೋರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೋರ್ ಇಂಟ್ರೆಸ್ಟಿಂಗ್ ಅಫ್ಕೋರ್ಸ್. ಸೆಕೆಂಡ್ ಫೇಸ್ ಮತ್ತು 3ನೇ ಫೇಸ್. ಸೆಕೆಂಡ್ ಫೇಸ್ 3ನೇ ಫೇಸ್ ಕೂಡ ಉತ್ತರ ಕನ್ನಡ ಇದೆ. ಸೊ ಇದೇ ರೀತಿ ವಿಡಿಯೋವನ್ನು ಹಾಕ್ತಾ ಇರ್ತೀವಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದಗಳು.